ಹಳೆ ಕಾಸಿನಲ್ಲಿ ಸುತ್ತಲಿರುವಂಥ 5-6 ಹಳ್ಳಿಗಳಿಗೆ ಕೆರೆ ತುಂಬಿಸುವಂಥ ಯೋಜನೆಯನ್ನು ನಾವು ನಮ್ಮ ಕಾಲದಲ್ಲಿ ಮಾಡಿದ್ವಿ. ಈಗಾಗಲೇ ಅದು ಲೋಕಾರ್ಪಣೆಯಾಗಿ 4 ವರ್ಷ ಆಗಿದೆ. ಈಗ ನಾನು ಗೌರವ ಸಮರ್ಪಣೆ ಮಾಡಿದ್ದಾರೆ. ಅದು ದೊಡ್ಡ ಗುಣ. ನಾನು ಅವರಿಗೆ ಋಣಿಯಾಗಿದ್ದೇನೆ, ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡೂ ಕ್ಷೇತ್ರ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ BJP ಭಾಳ ದೊಡ್ಡ ಪ್ರಮಾಣದ ಅಂತರದಲ್ಲಿ ಗೆಲ್ತದೆ. ಹಿಂದೆ 3 ಉಪಚುನಾವಣೆಯಲ್ಲಿ ಅವ್ರ ಸರ್ಕಾರ ಬಂದು ಕೇವಲ 1 ವರ್ಷ ಆಗಿತ್ತು. ಅವ್ರ ಬಂಡವಾಳ ಯಾರಿಗೂ ಗೊತ್ತಿರಲಿಲ್ಲ. ಈಗ 3 ವರ್ಷ ಆಗಿದೆ ಸರ್ಕಾರ ಬಂದು. ಅವ್ರ ಬಂಡವಾಳ ಎಲ್ಲ ಬಯಲಾಗಿದೆ. ಜನ ವಿರೋಧ ಆಗಿದ್ದಾರೆ. ಯಾವುದೇ ಅಭಿವೃದ್ಧಿ ಆಗಿಲ್ಲ, ಭ್ರಷ್ಟಾಚಾರ ಇದೆ, ಜನರು ಭಾಳ ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಎಲ್ಲ ವರ್ಗದ ಜನ ಈಗ ಈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಭಾರತೀಯ ಜನತಾ ಪಕ್ಷ ಎರಡೂ ಕ್ಷೇತ್ರಗಳಲ್ಲಿ ಅತ್ಯಧಿಕ ಮತಗಳಿಂದ ಜಯಿಸಿದೆ. ಖಂಡಿತವಾಗೂ ಇದೊಂದು ದಿಕ್ಕು ಸೂಚಿ ಆಗುತ್ತೆ. 2 ಚುನಾವಣೆ ಬರುವಂಥ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಏನು ಈ ರಾಜ್ಯ ಸರ್ಕಾರದ ವಿರುದ್ಧ ಏನು ಅನಿಸಿಕೆ ಇದೆ, ದೊಡ್ಡ ಜನವಿರೋಧಿ ಅಲೆಯಾಗಿ ಮಾರ್ಪಡ್ತದೆ ಅಂತ ವಿಶ್ವಾಸ ನನಗೆ. ಸರ್, ಮತ್ತೊಂದು ಕಡೆ ಗ್ಯಾಸ್ ಸಮಸ್ಯೆ ಸಾಕಷ್ಟು ರಾಜ್ಯದಲ್ಲಿ ಉಲ್ಬಣಿಸಿದೆ. ಕೇಂದ್ರ ಸರ್ಕಾರದ ಮೇಲೆ ಕಾಂಗ್ರೆಸ್ ಶಾಸಕರು ನೋಡಿ, ಕಾಂಗ್ರೆಸ್ ಎಷ್ಟು ಗ್ಯಾಸ್ ಬರಬೇಕಾಯಿತು ಅಷ್ಟು ಬಂದಿದೆ. ಕೇವಲ ಆಟೋ ಗ್ಯಾಸಿಗೆ ಮಾತ್ರ ಸ್ವಲ್ಪ ತೊಂದರೆ ಇದೆ. ಸ್ಟಾರ್ಟಿಂಗ್ನಲ್ಲಿ ಸುಮ್ಮನೆ ಇವರು ಎಲ್ಲರೂ ಕೂಡ ಉಲ್ಬಣ ಮಾಡುವಂಥ ಪ್ರಯತ್ನ ಮಾಡಿದರು. ಮುನಿಯಪ್ಪವರು ಸರಿಯಾಗೇ ಇದ್ದರು. ಯಾರು ಮಾತು ಕೇಳಿ ಮಾತಾಡ್ತಿದ್ದಾರೆ ಗೊತ್ತಿಲ್ಲ. ಯುದ್ಧ ಆಗ್ತಾಯಿದೆ. ಹಲವಾರು ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ಪೆಟ್ರೋಲ್ ಡೀಸೆಲ್ ಇಲ್ಲದೆ ಬಂದಾಗೋಗಿದೆ. ಕೆಲಸ ಕಾರ್ಯಗಳೇ ನಿಂತಿದ್ದಾವೆ, ಸರ್ಕಾರವೇ ನಿಂತು ಹೋಗಿದೆ. ಅಂಥದ್ರಲ್ಲಿ ಯುದ್ಧ ನಡೆದು 30 ದಿವಸ ಆದರೂ ಕೂಡ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿಲ್ಲ, ಸರಬರಾಜಾಗ್ತಾ ಇದೆ. ಗ್ಯಾಸ್ ಕೂಡ 70% ಬರ್ತಾ ಇದೆ. ನನಗನ್ನಿಸ್ತಾ ಇದೆ ಬರೋ ದಿನಗಳಲ್ಲಿ ಅದು ಕೂಡ ಇನ್ನಷ್ಟು ಉತ್ತಮಗೊಳ್ತದೆ. ಇದು ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಕ್ಕಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಎಲ್ಲದರಗೂ ಖ್ಯಾತೆ ತೆಗೆದ್ರಾಗ ಅರ್ಥ ಇಲ್ಲ, ಜನಕ್ಕೆಲ್ಲ ಗೊತ್ತಿದೆ. ಸರ್, ಒಂದು ಕಡೆ BJP ಆಫೀಸಲ್ಲಿ ಒಲೆ ಹಚ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಹೊಣೆ BJP ಸರ್ಕಾರ, ಕೇಂದ್ರ ಸರ್ಕಾರ ಕಾರಣ ಅನ್ನೋ ಆರೋಪನ ಮಾಡ್ತಾರೆ. ಆರೋಪ. ಈಗ ಯುದ್ಧ ಹಿಂದೆ ಇವ್ರ ಅಧಿಕಾರ ಇತ್ತು, ಕಾಂಗ್ರೆಸ್ ಅಧಿಕಾರ ಇತ್ತು, ಇರಾಕ್ ವಾರ ಆಯಿತು. 2 ದಿವಸದಲ್ಲಿ ಪೆಟ್ರೋಲ್ ಬಂಕಿಗೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿತ್ತು. ಅದು ನೆನಪು ಮಾಡ್ಕೊಳ್ಳೋಕೆ ಹೇಳಿ ಕಾಂಗ್ರೆಸ್ನ.